ಹಾಯ್ ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ರವೆ ಉಂಡೆ ಹೇಗೆ ಮಾಡೋದಂತ ನೋಡೋಣ. 1 ಕಪ್ ಚಿರೋಟಿ ರವೆ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಈ ಕಡೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ತಳ ಇರುವಂಥ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ರವೆ ಹಾಕಿ ಸಣ್ಣ ಉರಿಲಿ ಹುರ್ಕೋಬೇಕಾಗತ್ತೆ. ಹೊತ್ತಿಸ್ಕೋಬಾರ್ದು, ತುಂಬಾ ಸಣ್ಣ ಉರಿಲಿ ನಿಧಾನಕ್ಕೆ ಹುರ್ಕೊಬೇಕು. ನೋಡಿ, ಈಗ ಹುರಿದಿರೋ ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೀಗ ಸಕ್ಕರೆ ಮತ್ತು ಏಲಕ್ಕಿ ಹಾಕಿಬಿಟ್ಟು ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ನೀರು ಹಾಕಬಾರ್ದು. ನೈಸಾಗಿ ರುಬ್ಕೊಂಡಿದ್ದನ್ನು ಈ ರವೆ ಮಿಶ್ರಣಕ್ಕೆ ಹಾಕಿ ಸಣ್ಣ ಉರಿಲೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ನಾನು ತೆಗೆದಿಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸಣ್ಣ ಗ್ಲಾಸಲ್ಲಿ 1 ಕಪ್ಪಷ್ಟು ನೀರು ತೊಗೊಂಡಿದ್ದೆ. ಇದೇ ಮಿಶ್ರಣಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆಯ್ತು. ಈಗ ಇದನ್ನು ಈಗ ಇಳಿಸ್ಬಿಟ್ಟು ತಣ್ಣಗೆ ಬಿಡಬೇಕು. ತಣ್ಣಗಾದ್ಮೇಲೆ ನೋಡಿ, ನಿಮಗೆ ಬೇಕಾದಂಥ ಸೈಜಲ್ಲಿ ಉಂಡೆಗಳನ್ನು ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ರೆಡಿ ತಿನ್ನೋಕ್ಕೆ. ಸೂಪರ್.